ಎಜಿ ನ್ಯೂಸ್ಗೆ ಸ್ವಾಗತ. 2024-25ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪಥ ಯೋಜನೆ ಅಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಸುಮಾರು 355.70 ಲಕ್ಷ ವೆಚ್ಚದಲ್ಲಿ ಕೈಗೊಳ್ಳಲಾದ ರಸ್ತೆ ಕಾಮಗಾರಿ ಆರಂಭಗೊಂಡ ಕೆಲವೇ ದಿನದಲ್ಲಿ ಹಾನಿಗೊಳಗಾಗ್ತಾ ಇರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸ್ಥಳೀಯರ ಆರೋಪದ ಪ್ರಕಾರ ರಸ್ತೆ ನಿರ್ಮಾಣದಲ್ಲಿ ಅಗತ್ಯವಾದ ಆಳ ಮತ್ತು ಅಗಲವನ್ನ ಪಾಲಿಸದೆ ತಳಹದಿ ಬಲಪಡಿಸದೆ ಡಾಂಬರ್ ಹಾಕಲಾಗಿದೆ. ಜೊತೆಗೆ ರೋಲರ್ ಯಂತ್ರವನ್ನು ಕೂಡ ಸಮರ್ಪಕವಾಗಿ ಬಳಸದೆ ಕಾಮಗಾರಿ ನಡೆಸಲಾಗಿದೆ ಅಂತ ದೂರಲಾಗಿದೆ. ಕಾಮಗಾರಿ ಪೂರ್ಣಗೊಂಡ 15 ದಿನಗಳಲ್ಲಿಯೇ ಪ್ಯಾಚ್ ವರ್ಕ್ ಆರಂಭವಾಗಿರುವುದು ಗುಣಮಟ್ಟದ ಮೇಲೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕಿದೆ. ಇನ್ನು ಕಾಮಗಾರಿ ಸ್ಥಳಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭೇಟಿ ಕೊಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಕಾಮಗಾರಿ ಒಪ್ಪಂದವಾದ ನಂತರ 2 ವರ್ಷಗಳ ವಿಳಂಬವಾಗಿಯೂ ಸಮರ್ಪಕ ಗುಣಮಟ್ಟ ಕಾಪಾಡದೆ ಕೆಲಸ ನಡೆಸಲಾಗಿದೆ ಎಂಬುದಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಸಂಬಂಧಿಸಿದ ಜೆಇ ಹಾಗೂ ಗುತ್ತಿಗೆದಾರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ಪೂರ್ಣಗೊಳ್ಳೋ ತನಕ ಬಿಲ್ ತಡೆಹಿಡಿಯಬೇಕು ಅಂತ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಆಗ್ರಹಿಸಿದೆ. ಜೊತೆಗೆ ಗುತ್ತಿಗೆದಾರ ಲೈಸೆನ್ಸ್ ರದ್ದುಪಡಿಸಿ ಸಂಪೂರ್ಣ ಮರು ಡಾಂಬರೀಕರಣ ಕಾರ್ಯ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಕಾಮಗಾರಿಯ ಕಳಪೆ ಗುಣಮಟ್ಟದ ಫೋಟೋ ಹಾಗೂ ವಿಡಿಯೋ ಸಾಕ್ಷ್ಯಗಳು ಲಭ್ಯವಿದ್ದು ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ರೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸುವುದರ ಜೊತೆಗೆ ಉಗ್ರ ಹೋರಾಟ ಮಾಡುವುದಾಗಿ ಸಮಿತಿ ಎಚ್ಚರಿಕೆ ಕೊಟ್ಟಿದೆ. ಬಾಚ್ವರದಿಂದ ಅಳಮಾನ ತಂಡದವರೆಗೂ ಏನು ಡಾಂಬರೀಕರಣ ಮಾಡಿದಂಥ ಪುಣ್ಯಾತ್ಮ ಗುತ್ತೇದಾರರು ಮಾಡಿದರೆ ಕೆಲಸ ನೋಡಿ. ನನ್ನ ಹೆಸರು ಮಂಜುನಾಥ್ ಬಡಿಗರ್ ಅಂತೇಳಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿ ಮರು ಕಾಮಗಾರಿ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡೋದಾಗಿ ತಮ್ಮ ಇಲಾಖೆಗೆ ತಿಳಿಸ್ತಾ ಇದ್ದೀನಿ. ಚಲೋ ನೋಡಿ, ಇಲ್ಲಿ ಈ ಕಾಮಗಾರಿ ಮಾಡಿ ನಾನು ಇದೇ ಊರಿನವನು, 14 ದಿನ ಆಯಿತು ಮಾಡಿ, ಈ ಥರ ಆಗಿದೆ ನೋಡಿ. ಇಂಥ ಗುತ್ತೇದಾರರಿಗೆ ಮುಂದೆ ಯಾರೂ ಈ ಥರ ಕೆಲಸ ಕೊಡಬಾರ್ದು. ಯಾಕಂದರೆ ಅವರು ಕೂಡಲೇ ಅವ್ರ ಲೈಸೆನ್ಸ್ ರದ್ದಾಗಬೇಕು. ನಾನು ನಾಳೆ DC ಅವ್ರಿಗೂ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಇಲಾಖೆ ಅಧಿಕಾರಿಗಳು ನೋಡ್ಬೇಕು ನೀವು. ಈ ಮರು ಕಾಮಗಾರಿ ಆಗದೆ ಹೋದಲ್ಲಿ ನನ್ನ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡುವುದು ಶತಸಿದ್ಧ. ಬಾಚ್ವರದಿಂದ ಅಳಮಾನ ತಂಡದವರೆಗೂ ಏನು ಡಾಂಬರೀಕರಣ ಮಾಡಿದಂಥ ಪುಣ್ಯಾತ್ಮ ಗುತ್ತೇದಾರರು ಮಾಡಿದರೆ ಕೆಲಸ ನೋಡಿ. ನನ್ನ ಹೆಸರು ಮಂಜುನಾಥ್ ಬಡಿಗರ್ ಅಂತೇಳಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿ ಮರು ಕಾಮಗಾರಿ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡೋದಾಗಿ ತಮ್ಮ ಇಲಾಖೆಗೆ ತಿಳಿಸ್ತಾ ಇದ್ದೀನಿ. ಚಲೋ ನೋಡಿ, ಇಲ್ಲಿ ಈ ಕಾಮಗಾರಿ ಮಾಡಿ ನಾನು ಇದೇ ಊರಿನವನು, 14 ದಿನ ಆಯಿತು ಮಾಡಿ, ಈ ಥರ ಆಗಿದೆ ನೋಡಿ. ಇಂಥ ಗುತ್ತೇದಾರರಿಗೆ ಮುಂದೆ ಯಾರೂ ಈ ಥರ ಕೆಲಸ ಕೊಡಬಾರ್ದು. ಯಾಕಂದರೆ ಅವರು ಕೂಡಲೇ ಅವ್ರ ಲೈಸೆನ್ಸ್ ರದ್ದಾಗಬೇಕು. ನಾನು ನಾಳೆ DC ಅವ್ರಿಗೂ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಇಲಾಖೆ ಅಧಿಕಾರಿಗಳು ನೋಡ್ಬೇಕು ನೀವು. ಈ ಮರು ಕಾಮಗಾರಿ ಆಗದೆ ಹೋದಲ್ಲಿ ನನ್ನ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡುವುದು ಶತಸಿದ್ಧ. ನಮಸ್ಕಾರ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.